ಎಲ್ರಿಗೂ ನಮಸ್ಕಾರ. ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ 2024ನೇ ವಾರ್ಷಿಕ ಕ್ರೀಡಾಕೂಟ ಈ ಸಮಾರಂಭದಲ್ಲಿ ಹಾಜರಿರುವಂತಹ ನಮ್ಮ PDJ ಅವರಾದಂತಹ GA ಮಂಜುನಾಥ್ ಸಾಹೇಬ್ರೆ, ಏಡುಕೊಂಡಲ್ ಅವರೇ, ನಮ್ಮ ನಿಖಿಲ್ ಅವರೇ, ಎಲ್ಲ ವೇದಿಕೆ ಮೇಲಿರುವಂಥ ಗಣ್ಯರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರೇ, ಕ್ರೀಡಾಪಟುಗಳೇ ಹಾಗೂ ಮಾಧ್ಯಮ ಮಿತ್ರರೇ. ಲಾಸ್ಟ್ ಇಯರ್ ಸಹ ಈ ಸಮಾರಂಭದಲ್ಲಿ ನಾನು ಭಾಗವಹಿಸಿದ್ದೆ. ಇದು ಒಂದು ನಿಮ್ಮ ಜೊತೆ ಬೆರೆಯುವಂಥ ಒಂದು ಉತ್ತಮ ಅವಕಾಶ ಅಂತ ಹೇಳ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಬೆಳಗ್ಗೆ ಎದ್ದರೆ ಎಲ್ಲಿ ಇವತ್ತು ಧರಣಿ ಇದೆ, ಎಲ್ಲಿ ಇವತ್ತು ಬಂದೋಬಸ್ತ್ ಇದೆ, ಎಲ್ಲಿ ಡ್ಯೂಟಿ ಇದೆ, ಇದೇ ಜಂಜಾಟ ಇರುತ್ತೆ. ಆದರೆ ತಲಾಂತರದಿಂದ ಈ ಇಲಾಖೆಯಲ್ಲಿ ಸ್ಟ್ರೆಸ್ಸಲ್ಲಿ ವರ್ಕ್ ಮಾಡ್ತೀವಿ. ಬೆಳಗ್ಗೆ ಎದ್ದರೆ ಮತ್ತು ರಾತ್ರಿ ಆದರೆ ಇಡೀ ಸಮಾಜವನ್ನು ಕಾಯುವಂಥ ಕೆಲಸವನ್ನು ಮಾಡ್ತಾ ಇರ್ತೀವಿ. ಆದರೆ ನಮಗೂ ಸಹ ಒಂದು ಸ್ಟ್ರೆಸ್ ರಿಲೀಸ್ ಮಾಡೋದಕ್ಕೆ ಒಂದು ಅವಕಾಶ ಬೇಕಾಗುತ್ತೆ. ಅದಕ್ಕೆ ಒಂದು ವಿಕಲ್ಪವನ್ನು ಹುಡ್ಕೊಂಡಿದ್ದು ಒಂದು ಸ್ಪೋರ್ಟ್ಸ್. ಈ ಸ್ಪೋರ್ಟ್ಸ್ ಏನಿದೆ, ದೈಹಿಕವಾಗಿ ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ಫಿಟ್ ಆಗಿರ್ತಾರೆ. ಆದರೆ ಈ ಒಂದು ಕ್ರೀಡೆಗಳ ಮೂಲಕ ಕ್ರೀಡಾ ಮನೋಭಾವವನ್ನು ಪ್ರದರ್ಶಿಸಿ ನಾವು ಒಂದು ಸ್ಪೋರ್ಟ್ಸ್ಮನ್ ಸ್ಪಿರಿಟನ್ನು ತೋರಿಸ್ಕೊಂಡು ನಮ್ಮಲ್ಲಿರುವಂಥ ಒಂದು ಸಂಯಮವನ್ನು ಕಾಪಾಡಿಕೊಂಡು ಕೆಲಸವನ್ನು ಮಾಡುವುದು ಒಂದು ಚಾಲೆಂಜಿಂಗ್. ನಾವು ನಮ್ಮ ಕೆಲಸದ ಜೊತೆಗೆ ಕೇಡರ್ ಮತ್ತು ರ್ಯಾಂಕನ್ನು ಲೆಕ್ಕಿಸದೆ ಇವತ್ತು ಎಲ್ಲರೂ ಸೇರಿ ಇಲ್ಲಿ ಒಂದು ಸ್ಪೋರ್ಟ್ಸನ್ನು ಆಟವನ್ನು ಆಡುವುದರ ಮೂಲಕ ನಮ್ಮ ಸ್ಪೋರ್ಟ್ಸ್ಮನ್ ಸ್ಪಿರಿಟನ್ನು ತೋರಿಸ್ಬೇಕು. ಆಗಲೇ ನಮ್ಮ SP ಅವರು ಹೇಳ್ತಾ ಇದ್ರು, ಲಾ ಆ್ಯಂಡ್ ಆರ್ಡರ್ ಆಗಬಾರ್ದು. ಕಾರಣ ಯಾರೇ ಗೆದ್ದರೂ ಕೋಲಾರ ಪೊಲೀಸೇ ಗೆಲ್ಲುತ್ತೆ, ಬೇರೆ ಇನ್ಯಾರೂ ಗೆಲ್ಲೋದಿಲ್ಲ. ಆದ್ದರಿಂದ ಎಲ್ಲ ನಿಮ್ಮ ಟ್ಯಾಲೆಂಟನ್ನು ಪ್ರದರ್ಶಿಸುವಂಥ ಒಂದು ಅವಕಾಶ ಇದು. ಎಷ್ಟೋ ಜನಕ್ಕೆ ಉತ್ತಮವಾದಂಥ ಒಂದು ಟ್ಯಾಲೆಂಟ್ ಇರುತ್ತೆ. ಇದು ಒಂದು ವೇದಿಕೆ ನಿಮಗೆ ಸಿದ್ಧಪಡಿಸಿದ್ದಾರೆ. ಇದರಲ್ಲಿ ನಿಮ್ಮ ಟ್ಯಾಲೆಂಟನ್ನು ತೋರಿಸ್ಬೋದು. ಈ ವಿಚಾರದಲ್ಲಿ ಎಸ್ಪೆಷಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಒಂದು ಉತ್ತಮವಾದಂಥ ಕೋಆರ್ಡಿನೇಷನನ್ನು ಕಾಣಬಹುದು. ಪೊಲೀಸ್ ಇಲಾಖೆ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪರಸ್ಪರ ಅವರವರ ಚೌಕಟ್ಟಿನಲ್ಲಿ ಕೆಲಸವನ್ನು ನಿರ್ವಹಿಸುವುದರ ಜೊತೆಗೆ ಅಂತರ್ ಇಲಾಖೆಗಳ ಒಂದು ಏನು ಸಂಬಂಧ ಇರಬೇಕು, ಅದು ಉತ್ತಮವಾದಂಥ ಸಂಬಂಧವನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಾಣಬಹುದು. ನಮ್ಮ ಹಿಂದೆ ಇದ್ದಂಥ ನಾರಾಯಣ್ ಮತ್ತು ಈಗಿರುವಂಥ ನಿಖಿಲ್ ಅವರು ಎಸ್ಪೆಷಲಿ ಈ ಪೊಲೀಸ್ ಕುಟುಂಬಕ್ಕೆ ತುಂಬ ಆದ್ಯತೆಯನ್ನು ಕೊಡ್ತಾರೆ. ಅವರು ತಮ್ಮ ಕುಟುಂಬದ ಅಂದರೆ ಅವ್ರ ಮನೆಗಳ ಬಗ್ಗೆ ಯೋಚನೆ ಮಾಡ್ತಾರೋ ಇಲ್ವೋ, ಆದರೆ ನಿಮ್ಮ ಬಗ್ಗೆ ಹೆಚ್ಚು ಯೋಚನೆಯನ್ನು ಮಾಡ್ತಾರೆ. ಚಿಕ್ಕ ಚಿಕ್ಕ ವಿಷಯಗಳಿಂದ ಹಿಡಿದು ದೊಡ್ಡ ವಿಷಯದವರೆಗೆ ಅವರು ನಿಮ್ಮ ಒಂದು ಅಭ್ಯುದಯಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಬೇಕಾದಂಥ ಮೂಲಭೂತ ಸೌಕರ್ಯ ಕಲ್ಪಿಸುವುದಾಗಲಿ ಅಥವಾ ಓವರಾಲ್ ಪೊಲೀಸ್ ಇಲಾಖೆಯ ಒಂದು ಆಧುನಿಕತೆಗೆ ಏನು ಟಚ್ ಬೇಕು ಅದನ್ನು ನೀಡುವುದರಲ್ಲಿ ಇವತ್ತು ನಿಖಿಲ್ರವರು ತುಂಬ ಮುಂದೆ ಬಂದಿದ್ದಾರೆ. ಅವರು ಯಾವುದೇ ಕೋರಿಕೆಯನ್ನು ಕೊಟ್ಟಾಗ ನಾವು ಇಲ್ಲ ಅಂತ ಹೇಳೋದಿಲ್ಲ. ಜಿಲ್ಲಾಡಳಿತ ವತಿಯಿಂದ ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ನಿಮಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯವನ್ನು ಒದಗಿಸುವುದರಲ್ಲಿ ಎಸ್ಪೆಷಲಿ ನಮ್ಮ ಈ ಕೋಲಾರ DR ಕ್ವಾರ್ಟರ್ಸ್ದಲ್ಲಿ ರೋಡ್ ಹಾಕಿಸುವಂಥದ್ದು ಇರ್ಬೋದು, ಹಾಗೆ ವಾಟರ್ ಹೀಟರ್ಸನ್ನು ಕೊಟ್ಟಿರುವಂಥದ್ದು, ಬೀದಿ ದೀಪಗಳನ್ನು ಹಾಕಿರುವಂಥದ್ದು, ಮತ್ತು ಟಾಯ್ಲೆಟ್ಗಳನ್ನು ನಿರ್ಮಾಣ, ಇಲ್ಲಿ ಸಹ ಟಾಯ್ಲೆಟನ್ನು ನಿರ್ಮಾಣ ಮಾಡಿದ್ವಿ. ಕವಾಯತು ಇಷ್ಟು ದಿವಸ ಟಾಯ್ಲೆಟ್ ಇರಲಿಲ್ಲ. ಜೊತೆಗೆ ಈ ಒಂದು ಇಲಾಖೆಗೆ ಬೇಕಾದಂಥ ಒಂದು ಮಾಡ್ರನ್ ಟಚ್ ಅಥವಾ ಆಧುನಿಕತೆಯ ಬಗ್ಗೆ ಹೆಚ್ಚು ಒತ್ತನ್ನು ನೀಡ್ತಾರೆ. ಒಂದು ಟ್ರೈನಿಂಗ್ ಇದನ್ನು SP ಆಫೀಸಲ್ಲಿ ಓಪನ್ ಮಾಡಿದ್ದಾರೆ, ಕಂಪ್ಯೂಟರ್ ಟ್ರೈನಿಂಗ್ ಶಾಲೆಯನ್ನು. ಜೊತೆಗೆ ಈ ಒಂದು ಪ್ರತಿ ತಾಲ್ಲೂಕಿನಲ್ಲೂ 50 ಲಕ್ಷದಂತೆ ನಾವು ಈ ಒಂದು ಟ್ರಾಫಿಕ್ ಏಡ್ಗಳಿಗೆ ಕೊಟ್ಟಿದ್ದೀವಿ. ಟ್ರಾಫಿಕ್ ಏಡನ್ನು ಇಂಪ್ರೂವ್ ಮಾಡೋದ್ರಿಂದ ರಸ್ತೆ ಸುರಕ್ಷತೆ ಹೆಚ್ಚಾಗುತ್ತೆ. ರೆಗ್ಯುಲರ್ ಆಗಿ ಈ ರೀತಿ ಮಾಡ್ತಾ ಇದ್ದೀವಿ. ಹಾಗೆ ದಾಖಲೆಗಳನ್ನು ಏನು ಸ್ಟೇಷನ್ಗಳಿದ್ದಾವೆ ಆ ಸ್ಟೇಷನ್ಗಳ ದಾಖಲೆಗಳನ್ನು ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ, ಅವರ ಖಾತೆಗಳನ್ನು ಮಾಡಿಕೊಡ್ತಾ ಇದ್ದೀವಿ. ಜೊತೆಗೆ ನಾವು ಇತ್ತೀಚೆಗೆ KGF ಅಲ್ಲಿ ಸುಮಾರು 100 ಎಕರೆಯನ್ನು ನಾವು ಈ ಒಂದು IRBಗೆ ಇಂಡಿಯನ್ ರಿಸರ್ವ್ ಬೆಟಾಲಿಯನ್ಗೆ ಕೊಟ್ಟಿದ್ದೀವಿ. ಹೀಗೆ ಒಂದು ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ನಮ್ಮ ಕೋಲಾರ ಜಿಲ್ಲೆಗೆ ಬರುತ್ತೆ. ಇದು ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಈಗಾಗಲೇ ಸರ್ಕಾರದಿಂದ ಅಪ್ರೂವ್ ಆಗಿದೆ. ಶಾರ್ಟ್ಲಿ ಅವರು ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಹೀಗೆ ಪೊಲೀಸ್ ಇಲಾಖೆ ಕೇವಲ ಪೊಲೀಸ್ ಕರ್ತವ್ಯವನ್ನು ನಿರ್ವಹಿಸುವುದರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯ ಕಲ್ಯಾಣದ ಜೊತೆಗೆ ಇಡೀ ರಾಜ್ಯದಲ್ಲಿ ಶಿಸ್ತು ಮತ್ತು ಸಮಯವನ್ನು ಕಾಪಾಡುವುದರಲ್ಲಿ ಮುಂದೆ ಬಂದಿದ್ದಾರೆ. ಇವತ್ತು ನೀವು ಇದೇ ರೀತಿ ಕೆಲಸವನ್ನು ಮಾಡ್ತಾ ನಿಮ್ಮ ಒಂದು ಸ್ಪೋರ್ಟ್ಸ್ ಟ್ಯಾಲೆಂಟನ್ನು ತೋರಿಸ್ತಾ
ಈ ಒಂದು ಇಲಾಖೆಗೆ ಒಳ್ಳೆ ಹೆಸರನ್ನು ತರಬೇಕು, ಜಿಲ್ಲೆಗೆ ಹೆಸರನ್ನು ತರಬೇಕು ಅಂತ ಹೇಳಿ ಇವತ್ತು ಕರೆದು ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.